Hello, dear students. Welcome to session number 15 of 6th semester BBA. Session number 15 deals with problems on computation of value of supply. In the previous session, we have discussed three illustrations of problems on computation of value of supply and GST payable. Hello, dear students. Welcome to session number 15 of Business Taxation 2, GST and Customs Duty of 6th semester BBA. Session number 15 deals with problems on computation of value of supply and GST payable. In the previous session, three illustration problems were discussed on computation of value of supply and GST payable. Let's look at the illustration number 4. A dealer in Karnataka entered a contract with the supplier in Tamil Nadu to deliver machinery along with essential accessories. From the following information, determine the total amount of GST payable at section 15 of the CGST Act 2017. So this comes under the composite supply. Composite supply means when goods are supplied along with the goods, principal goods, accessories are also supplied. They cannot be supplied separately. They are supplied together in order to make work principal supply appropriately. ಇಲ್ಲಿ ನೋಡಿ ಕೆಲವೊಂದಷ್ಟು ಇನ್ಫಾರ್ಮೇಶನ್ಸ್ ಕೊಟ್ಟಿದ್ದಾರೆ. ಆ ಇನ್ಫಾರ್ಮೇಶನ್ ಒನ್ ಬೈ ಒನ್ ನೋಡೋಣ. ಎ ಮೆಷಿನರಿ ಕಾಸ್ಟ್ ಎಕ್ಸ್ಕ್ಲೂಡಿಂಗ್ ಟ್ಯಾಕ್ಸಸ್ ರುಪೀಸ್ 8 lakhs. ಕಾಸ್ಟ್ ಆಫ್ ದಿ ಮೆಷಿನರಿ ಕೊಟ್ಟಿದ್ದಾರೆ. ಅದಕ್ಕೆ ಪ್ರೈಸ್ ಆಫ್ ದಿ ಮೆಷಿನರಿ ಅಂತಾನು ಸಹ ನಾವು ಕರಿಬಹುದು. ಬಿ ಇನ್ಸ್ಟಾಲೇಷನ್ ಚಾರ್ಜಸ್ ಚಾರ್ಜ್ ಸೆಪರೇಟ್ಲಿ ರುಪೀಸ್ 60,000. ಇನ್ಸ್ಟಾಲೇಷನ್ ಚಾರ್ಜಸ್ ಬಂದು ಇಟ್ ಇಸ್ ಪಾರ್ಟ್ ಆಫ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ. ಅದನ್ನ ಇನ್ಕ್ಲೂಷನ್ಸ್ ಅಂಡರ್ ಅಲ್ಲಿ ಬರೋದ್ರಿಂದ ನಾವು ಪ್ರೈಸ್ ಆಫ್ ದಿ ಮೆಷಿನರಿಗೆ ಆಡ್ ಮಾಡ್ಕೋಬೇಕು. ಸೆಕೆಂಡರಿ ಪ್ಯಾಕಿಂಗ್ ಚಾರ್ಜಸ್ ರುಪೀಸ್ 1,60,000. ಇದು ಸಹ ಪಾರ್ಟ್ ಆಫ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಮತ್ತೆ ಇನ್ಕ್ಲೂಷನ್ಸ್ ಅಲ್ಲಿ ಬರುತ್ತೆ. ಹಾಗಾಗಿ ದಟ್ ಆಲ್ಸೋ ನೀಡ್ಸ್ ಟು ಬಿ ಆಡೆಡ್ ಟು ಪ್ರೈಸ್ ಆಫ್ ದ ಮೆಷಿನರಿ. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್, so this also comes under inclusions, part of transaction value. So this needs to be added to cost of the machinery or price of the machinery. Design charges paid by the buyer rupees 20,000. Design charge is also part of transaction value, comes under inclusion. That needs to be added to price of the machinery. Cost of materials supplied by buyer free of cost. ಇಲ್ಲಿ ಬೈಯರ್ ಫ್ರೀ ಆಫ್ ಕಾಸ್ಟ್ ಗೂಡ್ಸ್ ಅನ್ನ ರಾ ಮೆಟೀರಿಯಲ್ ನ ಸಪ್ಲೈ ಮಾಡಿದ್ರು ಸಹ ಅದನ್ನ ನಾವು ಇನ್ಕ್ಲೂಷನ್ಸ್ ಅಲ್ಲಿ ತಗೋತೀವಿ. ಬಿಕಾಸ್ ಅಟ್ ದ ಟೈಮ್ ಆಫ್ ಮೇಕಿಂಗ್ ಪೇಮೆಂಟ್ ಬೈಯರ್ ಡಿಡಕ್ಟ್ ಮಾಡಿ ಕೊಡ್ತಾರೆ. ಹಂಗಾಗಿ ಇದನ್ನ ನಾವು ಟ್ರಾನ್ಸಾಕ್ಷನ್ ವ್ಯಾಲ್ಯೂಗೆ ಆಡ್ ಅಪ್ ಮಾಡ್ಕೋತೀವಿ. ಪ್ರೀ ಡೆಲಿವರಿ ಇನ್ಸ್ಪೆಕ್ಷನ್ ಚಾರ್ಜಸ್ ರುಪೀಸ್ 4,000. ಪ್ರೀ ಡೆಲಿವರಿ ಇನ್ಸ್ಪೆಕ್ಷನ್ ಚಾರ್ಜಸ್ ಕೂಡ ಟ್ರಾನ್ಸಾಕ್ಷನ್ ವ್ಯಾಲ್ಯೂ ಸೇರ್ಕೊಳ್ಳೋದ್ರಿಂದ ಮತ್ತೆ ಇನ್ಕ್ಲೂಷನ್ಸ್ ಅಲ್ಲಿ ಬರೋದ್ರಿಂದ ಆಡ್ ಅಪ್ ಮಾಡ್ಕೋಬೇಕು. ಲೋಡಿಂಗ್ ಅಂಡ್ ಹ್ಯಾಂಡ್ಲಿಂಗ್ ಚಾರ್ಜಸ್ ವಿತ್ ಇನ್ ಫ್ಯಾಕ್ಟರಿ ರುಪೀಸ್ 10,000. ಲೋಡಿಂಗ್ ಮತ್ತೆ ಹ್ಯಾಂಡ್ಲಿಂಗ್ ಚಾರ್ಜಸ್ ಫ್ಯಾಕ್ಟರಿ ಒಳಗಡೆ ಆಗುತ್ತೆ. ಇದನ್ನು ಸಹ ನಾವು ಇನ್ಕ್ಲೂಷನ್ಸ್ ಅಲ್ಲಿ ಬರೋದ್ರಿಂದ ಆಡ್ ಅಪ್ ಮಾಡ್ಕೋತೀವಿ. ಅದರ್ ಇನ್ಫಾರ್ಮೇಶನ್, cash discount at 5% on price of machinery.
ಈ ಕ್ಯಾಶ್ ಡಿಸ್ಕೌಂಟ್ ಅಂದ್ರೆ ಸಪೋಸ್ ರಿಸಿಪಿಯಂಟ್ ಅಗ್ರಿಮೆಂಟ್ ಪ್ರಕಾರ ಪೇಮೆಂಟ್ ಮಾಡಿದ್ರೆ ಅಥವಾ ಅರ್ಲಿ ಪೇಮೆಂಟ್ ಮಾಡಿದಾಗ ಕ್ಯಾಶ್ ಡಿಸ್ಕೌಂಟ್ ಕೊಡ್ತಾರೆ ಸಪ್ಲೈಯರು. ಸೊ ಅಂತ ಸಂದರ್ಭದಲ್ಲಿ ಕ್ಯಾಶ್ ಡಿಸ್ಕೌಂಟ್ ನ ನಾವು ಎಕ್ಸ್ಕ್ಲೂಷನ್ಸ್ ಅಲ್ಲಿ ತಗೊಂಡು ಸಬ್ಸ್ಟ್ರಾಕ್ಟ್ ಮಾಡ್ತೀವಿ. ಟ್ರೇಡ್ ಡಿಸ್ಕೌಂಟ್ ಅಟ್ 10% ಆನ್ ಪ್ರೈಸ್ ಆಫ್ ಮೆಷಿನರಿ. ಇದು ಗೂಡ್ಸ್ ಮೇಲೆನೆ ಡಿಸ್ಕೌಂಟ್ ಕೊಡ್ತಾರೆ ಇನ್ ಆರ್ಡರ್ ಟು ಇನ್ಕ್ರೀಸ್ ದಿ ಸೇಲ್ಸ್ ವಾಲ್ಯೂಮ್. ಇದನ್ನು ಸಹ ನಾವು ಎಕ್ಸ್ಕ್ಲೂಷನ್ಸ್ ಅಲ್ಲಿ ತಗೊಂಡು ಡಿಡಕ್ಟ್ ಮಾಡ್ತೀವಿ. Bought out accessories supplied along with machinery valued at rupees 10,000, which was necessary for the working of the machinery. These bought out goods are charged for tax at the rate of 5%. ಇಲ್ಲಿ ಅಕ್ಸೆಸರೀಸ್ ಕೂಡ ಸಪ್ಲೈ ಮಾಡ್ತಾ ಇದಾರೆ ಅಲಾಂಗ್ ವಿತ್ ಮೆಷಿನರಿ. ಮೆಷಿನರಿ ವರ್ಕ್ ಆಗ್ಬೇಕಂದ್ರೆ ಅಕ್ಸೆಸರೀಸ್ ಕೂಡ ಅವಶ್ಯಕತೆ ಇದೆಯಂತೆ. ಸೊ ಆ ತರದಕ್ಕೆ ನಾವು ಕಂಪೋಸಿಟ್ ಸಪ್ಲೈ ಅಂತ ಕರಿತೀವಿ. ಬಟ್ ಇಲ್ಲಿ ಅಕ್ಸೆಸರೀಸ್ ಮೇಲೆ 5% GST ರೇಟ್ ಇದೆ, ಮತ್ತೆ ಮೆಷಿನರಿ ಮೇಲೆ 18% ಇದೆ. ಅಂತ ಸಂದರ್ಭದಲ್ಲಿ ನಾವು ಯಾವ ರೇಟ್ ಆಫ್ ಟ್ಯಾಕ್ಸ್ ಜಾಸ್ತಿ ಇದೆಯೋ ಆ ರೇಟ್ ಆಫ್ ಟ್ಯಾಕ್ಸ್ ಅನ್ನ ಅಪ್ಲಿಕಬಲ್ ರೇಟ್ ಆಫ್ GST ರೇಟ್ ಅಂತ ತಗೋತೀವಿ. ಇಲ್ಲಿ ಪ್ರಿನ್ಸಿಪಲ್ ಸಪ್ಲೈ ಬಂದು ಮೆಷಿನರಿ ಆಗಿರೋದ್ರಿಂದ ಮತ್ತು ಕಂಪೋಸಿಟ್ ಸಪ್ಲೈ ಬಂದು ಅಕ್ಸೆಸರಿ ಆಗಿರೋದ್ರಿಂದ ನಾವು ಕಂಪೋಸಿಟ್ ಸಪ್ಲೈ ಪ್ರಿನ್ಸಿಪಲ್ ಸಪ್ಲೈ ರೇಟ್ ಆಫ್ GST ಜಾಸ್ತಿ ಇರೋದ್ರಿಂದ ನಾವು ಅದನ್ನೇ ತಗೋತೀವಿ. ಸಪೋಸ್ ಏನಾದ್ರು ಕಂಪೋಸಿಟ್ ಸಪ್ಲೈ ಅಕ್ಸೆಸರೀಸ್ ರೇಟ್ ಆಫ್ GST ಏನಾದ್ರು ಜಾಸ್ತಿ ಇದ್ರೆ ಯಾವ್ದು ಜಾಸ್ತಿ ಇದೆಯೋ ಅದನ್ನ ನಾವು ಅಪ್ಲಿಕಬಲ್ ರೇಟ್ ಆಫ್ GST ಅಂತ ತಗೊಳ್ತೀವಿ. ರೇಟ್ ಆಫ್ ಮಾರ್ಜಿನ್ 12% ಆನ್ ಕಾಸ್ಟ್ ಆಫ್ ದಿ ವ್ಯಾಲ್ಯೂ. ರೇಟ್ ಆಫ್ ಪ್ರಾಫಿಟ್ ಅಥವಾ ಮಾರ್ಜಿನ್ ಅದನ್ನ ನಾವು ಇಗ್ನೋರ್ ಮಾಡಬೇಕಾಗುತ್ತೆ. ದಟ್ ನೀಡ್ ನಾಟ್ ಟು ಬಿ ಕನ್ಸಿಡರ್ಡ್ ಇನ್ ಆರ್ಡರ್ ಟು ಅರೈವ್ ಅಟ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ. ನೋಡಿ, ಫಸ್ಟ್ ಪ್ಯಾರಾಗ್ರಾಫ್ ಇನ್ನೊಂದ್ಸಲ ಅರ್ಥ ಮಾಡ್ಕೊಬಿಡಿ. ಡೀಲರ್ ಇನ್ ಕರ್ನಾಟಕ ಎಂಟರ್ಡ್ ಅ ಕಾಂಟ್ರಾಕ್ಟ್ ವಿತ್ ಎ ಸಪ್ಲೈಯರ್ ಇನ್ ತಮಿಳ್ನಾಡು ಟು ಡೆಲಿವರ್ ಮೆಷಿನರಿ. ದಿಸ್ ಕ್ಲಿಯರ್ಲಿ shows that it is a interstate transfer. ಇಂಟರ್ಸ್ಟೇಟ್ ಟ್ರಾನ್ಸ್ಫರ್ಗೆ IGST ಅಪ್ಲೈ ಆಗುತ್ತೆ. ಲೆಟ್ಸ್ ಗೋ ಟು ದಿ ಸೊಲ್ಯೂಷನ್ ಪಾರ್ಟ್. Write down the heading computation of transaction value and GST payable. Make 3 columns: particulars, inner column and outer column. Write down what is given in the problem. Cost of machinery or price of machinery, both are same. 8 lakhs, write down in the outer column. Add all the inclusions. Items or expenses which comes under inclusions. Installation charges comes under the inclusions. 60,000, write down in the inner column. Secondary packing charges, it comes under inclusions. Write down in the inner column 1,60,000. Then selling expenses comes under inclusions and part of transaction value 20,000 rupees. Write down in the inner column. Design charges, it is part of transaction value. Write down in the inner column. Cost of material supplied by buyer, $10,000. Write down in the inner column. And pre-delivery inspection charges 4,000 rupees. Write down in the inner column. Then loading and handling charges within the factory. Loading and handling charges within the factory 10,000. Write down in the inner column. Then bought out accessories supplied along with machinery. Accessories kuda transaction value ge serkodutte. It comes under inclusions 10,000 rupees. Adannu saha inner column alli ಬರ್ಕೊಳ್ಳಿ.
ದೆನ್ ಓಕೆ, ಇಲ್ಲಿ ಅದರ್ ಇನ್ಫಾರ್ಮೇಶನ್ ಅಲ್ಲಿ ಕೊಟ್ಟಿದ್ದಾರೆ. ಅದಾದ ನಂತರ ಎಲ್ಲಾ ಇನ್ಕ್ಲೂಷನ್ಸ್ನು ಆಡ್ ಅಪ್ ಮಾಡಿಕೊಂಡು ಔಟರ್ ಕಾಲಮ್ಗೆ ಹಾಕಿ 2,94,000 ಬರುತ್ತೆ. 8 lakhಗೆ 2,94,000 ನ ಆಡ್ ಅಪ್ ಮಾಡ್ಕೊಡಿ, 10,94,000 ಬರುತ್ತೆ. 10,94,000 ಇಂದ ಅದರ್ ಇನ್ಫಾರ್ಮೇಶನ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ, ಕ್ಯಾಶ್ ಡಿಸ್ಕೌಂಟ್ 5% ಆನ್ ಪ್ರೈಸ್ ಆಫ್ ಮೆಷಿನರಿ. ಪ್ರೈಸ್ ಆಫ್ ಮೆಷಿನರಿ ಎಷ್ಟಿದೆ? 8 lakh ಮೇಲೆ 5% ಕ್ಯಾಶ್ ಡಿಸ್ಕೌಂಟ್ ಮಾಡಿದ್ರೆ 40,000 ಬರುತ್ತೆ. ಸೇಮ್ ವೇ ಟ್ರೇಡ್ ಡಿಸ್ಕೌಂಟ್ 10% ಕೊಟ್ಟಿದ್ದಾರೆ. 8 lakh ಮೇಲೆ 10% ಮಾಡಿದ್ರೆ 80,000 ಬರುತ್ತೆ. ಎರಡನ್ನು ಆಡ್ ಅಪ್ ಮಾಡಿಕೊಂಡು ಔಟರ್ ಕಾಲಮ್ಗೆ ಹಾಕಿ 1,20,000. 1,20,000 ನ 10,94,000 ಇಂದ ಮೈನಸ್ ಮಾಡಿದ್ರೆ ಕಮ್ಸ್ ಟು 9,74,000. 9,74,000 is transaction value. On 9,74,000, calculate IGST rate at 18%. 18% 9,74,000 ಮೇಲೆ ಮಾಡಿದ್ರೆ 1,75,320 rupees ಬರುತ್ತೆ. So illustration number 5. Mr. Ganesh Roy, a dealer in Maharashtra, entered into a contract with a supplier in Udupi to deliver machinery along with essential accessories. From the information, determine the total amount of GST payable under section 15 of CGST Act 2017. A price of machinery exclusive of GST 12 lakhs. Installation and erection expenses charged separately in invoice 92,000. Design and engineering charges charged separately in invoice rupees 1,10,000. Packing charges charged separately in invoice rupees 8,000. Pre-delivery inspection charges 12,000. GST on machinery 18,000. Cash discount of rupees 50,000 was allowed as per the terms of contracts. Since full payment was received before dispatch of machinery, the machine is supplied along with accessories at rupees 20,000 and the rate of duty applicable to these accessories 28%. Find out the GST payable. Dear students, first read out the problem and try to understand it. Try to analyze and find out the items which comes under inclusions, which are needed to be added to price of the machinery. Mr. Ganesh Roy, who is a dealer in Maharashtra, entered into a contract with supplier in Udupi. So this clearly indicates that it is a interstate transfer or interstate supply. ಕೆಲವೊಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಪ್ರೈಸ್ ಆಫ್ ಮೆಷಿನರಿ ಕೊಟ್ಟಿದ್ದಾರೆ ಎಕ್ಸ್ಕ್ಲೂಸಿವ್ ಆಫ್ GST. ಸೊ ಎಕ್ಸ್ಕ್ಲೂಸಿವ್ ಆಫ್ GST ಕೊಟ್ಟಿರೋದ್ರಿಂದ ವಿ ನೀಡ್ ನಾಟ್ ವರಿ ಅಬೌಟ್ ಇಟ್, ಅದನ್ನ ಇಗ್ನೋರ್ ಮಾಡಿ. ಸಪೋಸ್ ಏನಾದ್ರೂ ಇನ್ಕ್ಲೂಸಿವ್ ಆಫ್ GST ಅಂತ ಕೊಟ್ಟಿದ್ರೆ ಅದನ್ನ ಪ್ರೈಸ್ ಆಫ್ ದಿ ಮೆಷಿನರಿಯಿಂದ ಸಬ್ಸ್ಟ್ರಾಕ್ಟ್ ಮಾಡಿಕೊಂಡು ತಗೋಬೇಕಾಗಿತ್ತು. ಇನ್ಸ್ಟಾಲೇಷನ್ ಅಂಡ್ ಎರೆಕ್ಷನ್ ಎಕ್ಸ್ಪೆನ್ಸಸ್ ಚಾರ್ಜ್ ಸೆಪರೇಟ್ಲಿ ಇನ್ ಇನ್ವಾಯ್ಸ್. ಸೊ ಇಟ್ ಈಸ್ ಪಾರ್ಟ್ ಆಫ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ and it comes under inclusion. ಅದನ್ನ ನಾವು ಪ್ರೈಸ್ ಆಫ್ ದ ಮೆಷಿನರಿಗೆ ಆಡ್ ಮಾಡ್ಕೋಬೇಕು. ಡಿಸೈನ್ ಅಂಡ್ ಇಂಜಿನಿಯರಿಂಗ್ ಚಾರ್ಜಸ್, ಅಗೇನ್ ದಿಸ್ ಇಸ್ ಪಾರ್ಟ್ ಆಫ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ, ಕಮ್ಸ್ ಅಂಡರ್ ಇನ್ಕ್ಲೂಷನ್. ಅದನ್ನು ಸಹ ನಾವು ಆಡ್ ಅಪ್ ಮಾಡ್ಕೋತೀವಿ. ಪ್ಯಾಕಿಂಗ್ ಚಾರ್ಜಸ್ ಚಾರ್ಜ್ ಸೆಪರೇಟ್ಲಿ, ಪ್ಯಾಕಿಂಗ್ ಚಾರ್ಜಸ್ ಸಹ ಇನ್ಕ್ಲೂಷನ್ಸ್ ಅಲ್ಲಿ ಬರುತ್ತೆ ಅಂಡ್ ಇಟ್ ಇಸ್ ಪಾರ್ಟ್ ಆಫ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ. Pre-delivery inspection charges, it is part of transaction value, it's under inclusion. Then GST and machinery at 18%. It is a principal supply. ನಾವು ಯಾವಾಗ ಪ್ರಿನ್ಸಿಪಲ್ ಸಪ್ಲೈ ಅಂತ ಕರಿತೀವಿ ಅಂದ್ರೆ ಆಕ್ಸೆಸರೀಸು ಕಂಪೋಸಿಟ್ ಸಪ್ಲೈ. ಆಕ್ಸೆಸರೀಸ್ ಇಟ್ ಈಸ್ ಡಿಪೆಂಡೆಂಟ್ ಆನ್ ಮೆಷಿನರಿ. ಹಾಗಾಗಿ ಮೆಷಿನರಿನ ನಾವು ಪ್ರಿನ್ಸಿಪಲ್ ಸಪ್ಲೈ ಅಂತ ಕರಿತೇವೆ. ಕ್ಯಾಶ್ ಡಿಸ್ಕೌಂಟ್ 50,000 ಕೊಟ್ಟಿದ್ದಾರೆ. ಒಂದೊಂದು ಪ್ರಾಬ್ಲಮ್ ಅಲ್ಲಿ ರೇಟ್ ಕೊಡ್ತಾರೆ, ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಮತ್ತೆ ಮೆಷಿನ್ ಈಸ್ ಸಪ್ಲೈಡ್ ಅಲಾಂಗ್ ವಿತ್ ಅಕ್ಸೆಸರೀಸ್ 20,000 rupees ಅಕ್ಸೆಸರೀಸ್ ಅಮೌಂಟ್ ಕೊಟ್ಟಿದ್ದಾರೆ. ದ ರೇಟ್ ಆಫ್ ಡ್ಯೂಟಿ ಅಪ್ಲಿಕಬಲ್ ಟು ದೀಸ್ ಅಕ್ಸೆಸರೀಸ್ ಇಸ್ 28%. ನೋಡಿ, ಅಕ್ಸೆಸರೀಸ್ ಮೇಲೆ 28% ಟ್ಯಾಕ್ಸ್ ಬರ್ತಾ ಇದೆ, ಮೆಷಿನರಿ ಮೇಲೆ 18% ಬರ್ತಾ ಇದೆ.
ಇಂಥ ಕೇಸಸ್ ಅಲ್ಲಿ ಯಾವುದು ಹೈಯೆಸ್ಟ್ ಇದೆಯೋ ಅದನ್ನ ಅಪ್ಲಿಕಬಲ್ ರೇಟ್ ಆಫ್ GST ಅಂತ ತಗೋಬೇಕಾಗುತ್ತೆ. ಕಂಪೋಸಿಟ್ ಸಪ್ಲೈ ಮೇಲೆ 28% ಇದೆ ಮತ್ತೆ ಪ್ರಿನ್ಸಿಪಲ್ ಸಪ್ಲೈ ಮೇಲೆ 18% ಇದೆ. ಇನ್ that case, applicable rate of GST is 28%. Computation of transaction value on GST payable. Price of goods outer column ಅಲ್ಲಿ ಬರ್ಕೊಳ್ಳಿ 12 lakhs. ಆಡ್ ಮಾಡ್ಕೊಂಡು ಹೋಗಿ ಇನ್ಸ್ಟಾಲೇಷನ್ ಅಂಡ್ ಡೈರೆಕ್ಷನ್ ಚಾರ್ಜಸ್ ನೋಡಿ 92,000 ಇದೆ, ಅದನ್ನ ಇನ್ನರ್ ಕಾಲಮ್ ಅಲ್ಲಿ ಬರ್ಕೊಳ್ಳಿ. ದೆನ್ ಪ್ಯಾಕಿಂಗ್ ಚಾರ್ಜಸ್ 8,000 ಇದೆ, ಇನ್ನರ್ ಕಾಲಮ್ ಅಲ್ಲಿ ಬರ್ಕೊಳ್ಳಿ. ಡಿಸೈನ್ ಅಂಡ್ ಇಂಜಿನಿಯರಿಂಗ್ ಚಾರ್ಜಸ್ 1,10,000 ಇದೆ, ಇನ್ನರ್ ಕಾಲಮ್ ಅಲ್ಲಿ ಬರ್ಕೊಳ್ಳಿ. ಪ್ರೀ ಡೆಲಿವರಿ ಚಾರ್ಜಸ್ 12,000 ಇದೆ, ಅದನ್ನು ಇನ್ನರ್ ಕಾಲಮ್ ಅಲ್ಲಿ ಬರ್ಕೊಳ್ಳಿ. ಬ್ರಾಟ್ ಔಟ್ ಅಕ್ಸೆಸರೀಸ್ 20,000 ಇದೆ, ಅದನ್ನು ಇನ್ನರ್ ಕಾಲಮ್ ಅಲ್ಲಿ ಬರ್ಕೊಂಡು ಇದೆಲ್ಲ ಇನ್ಕ್ಲೂಷನ್ಸ್ ಅಲ್ಲಿ ಬರುತ್ತೆ. ಅಂಡ್ ದೇ ಆರ್ ಆಲ್ ಎಕ್ಸ್ಪೆನ್ಸಸ್ ವಿಚ್ ಆರ್ ಪಾರ್ಟ್ ಆಫ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ. ಎಲ್ಲ ಆಡ್ ಅಪ್ ಮಾಡಿಕೊಂಡು ಅಮೌಂಟ್ ಅನ್ನ ಔಟರ್ ಕಾಲಮ್ಗೆ ಹಾಕಿ 2,42,000 ಬರುತ್ತೆ. 2,42,000 ನ 12 lakhsಗೆ ಆಡ್ ಅಪ್ ಮಾಡ್ಕೊಂಡಾಗ 14,42,000 ಬರುತ್ತೆ. 14,42,000 ಇಂದ ಕ್ಯಾಶ್ ಡಿಸ್ಕೌಂಟ್ ನ ಮೈನಸ್ ಮಾಡಿ. ನೋಡಿ ಕ್ಯಾಶ್ ಡಿಸ್ಕೌಂಟ್ 50,000 ಅಂತ ಕೊಟ್ಟಿದ್ದಾರೆ. ಏನಕ್ಕೆ ಕ್ಯಾಶ್ ಡಿಸ್ಕೌಂಟ್ ಕೊಡ್ತಾರೆ ಅಂದ್ರೆ ರಿಸಿಪಿಯೆಂಟು ಅಗ್ರಿಡ್ ಟೈಮ್ ಅಲ್ಲಿ ಪೇಮೆಂಟ್ ಮಾಡಿದ್ರೆ ಅದಕ್ಕೆ ಕ್ಯಾಶ್ ಡಿಸ್ಕೌಂಟ್ ಕೊಡ್ತಾರೆ. 50,000 ನ ಮೈನಸ್ ಮಾಡ್ಕೊಳ್ಳಿ. ಬ್ಯಾಲೆನ್ಸಿಂಗ್ ಫಿಗರ್ ಇಸ್ ನೋನ್ ಆಸ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂ 13,92,000 ಇದೆ. 13,92,000 ಮೇಲೆ IGST 28% ಕ್ಯಾಲ್ಕುಲೇಟ್ ಮಾಡಿ. ನಾನು ಮೊದಲೇ ಹೇಳಿದೆ 28% ಏನಕ್ಕೆ ತಗೋಬೇಕಂದ್ರೆ ಇಲ್ಲಿ ಪ್ರಿನ್ಸಿಪಲ್ ಸಪ್ಲೈ ಮೆಷಿನರಿ ಆಗಿದ್ರು ಸಹ ಅಕ್ಸೆಸರೀಸ್ ರೇಟ್ ಆಫ್ GST ಜಾಸ್ತಿ ಇರೋದ್ರಿಂದ ಅದನ್ನೇ ನಾವು ಪ್ರಿನ್ಸಿಪಲ್ ಸಪ್ಲೈ ಅಂತ ಅಸ್ಯೂಮ್ ಮಾಡಿಕೊಂಡು ಅಪ್ಲಿಕಬಲ್ ರೇಟ್ 28% ತಗೋಬೇಕಾಗುತ್ತೆ. ಥ್ಯಾಂಕ್ ಯು ವೆರಿ ಮಚ್.